ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಹಿನ್ನೆಲೆಯಲ್ಲಿ ಇಂದು ಸಭೆ ನಡೆದಿದೆ. ಯಾದಗಿರಿ, ಸುರಪುರ ಮತ್ತು ಹುಣಸಗಿ ಇದರ ಕಾರ್ಯವ್ಯಾಪ್ತಿಯಾಗಿದ್ದು ರಾಜಾ ಮುಕುಂದ್ ನಾಯಕ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಮಹರ್ಷಿ ವಾಲ್ಮೀಕಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಸದಸ್ಯರ ನೋಂದಣಿ ಕಾರ್ಯ ದೇವರಗೋನಾಲ ಗ್ರಾಮದ ಅಯ್ಯಾಳ ಲಿಂಗೇಶ್ವರ ದೇವಸ್ಥಾನದಲ್ಲಿ ಜರುಗಿದೆ. ಸಭೆಯಲ್ಲಿ ಈಶ್ವರ್ ಅವರು ಮಾತನಾಡಿ, ಮುಖಂಡರಾದ ದೊಡ್ಡ ದೇಸಾಯಿ ಅವರು ಎಲ್ಲ ಸಮಾಜದ ಬ್ಯಾಂಕುಗಳು ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿವೆ. ನಾಯಕ ಸಮುದಾಯದ ಬ್ಯಾಂಕು ಇಂದು ಕಾರ್ಯರೂಪಕ್ಕೆ ಬಂದದ್ದು ಬಹಳ ಸಂತೋಷವಾಗಿದೆ ಎಂದರು. ರಾಜಮುಕುಂದ ನಾಯಕ್ ಅವರು ಮಾತನಾಡಿ, ಸುರಪುರದಲ್ಲಿ ನಮ್ಮ ಸಮಾಜದ ಬ್ಯಾಂಕ್ ಆಗಬೇಕೆಂದು ಬಹುದಿನಗಳ ಬೇಡಿಕೆ ಇತ್ತು, ಈಗ ಅಸ್ತಿತ್ವಕ್ಕೆ ಬಂದಿದೆ ಎಂದರು. ನಮ್ಮ ಸಮಾಜದ ಉದ್ಯಮಿದಾರರಿಗೆ, ಬಡವರಿಗೆ ಅನುಕೂಲವಾಗಲೆಂದು ಈ ಬ್ಯಾಂಕ್ ಸ್ಥಾಪಿಸಲು ಬಹಳ ಮುತುವರ್ಜಿ ವಹಿಸಿದ್ದೇನೆ. ಇದಕ್ಕೆಲ್ಲ ತಮ್ಮೆಲ್ಲ ಸಹಕಾರವಿರಲಿ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಮೇಶ್ ದೊರೆ ಅಲ್ಲಾಳ್, ರಾಜ್ ಅಪ್ಪರಾವ್ ನಾಯಕ್, ವೆಂಕಟೇಶ್ ಬೇಟೆಗಾರ್, ಸಣ್ಣ ದೇಸಾಯಿ, ದೇವರನಗೋಲ್, ವಿಜಯಕುಮಾರ್ ಚಿಟ್ಟಿ, ದೇವೇಂದ್ರಪ್ಪ ಚಿಕ್ಕನಹಳ್ಳಿ, ಪರಮಣ್ಣ ಹೌಜರತ್ತಿ ಮತ್ತಿತರರು ಹಾಜರಿದ್ದರು. ಎಚ್.ಎಂ. ಹಾಲ್ದಾರ್, RJ32 ಕನ್ನಡ ನ್ಯೂಸ್, ಸುರಪುರ. ಮಹರ್ಷಿ ವಾಲ್ಮೀಕಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥ ಸನ್ಮಾನ್ಯರಾದ ಮುಕುಂದ್ ನಾಯ್ಕರವರೇ ಹಾಗೂ ರಾಜ ಅಪ್ಪಗಣಿಯವರೇ, ರಮೇಶ್ ಪುರಿ ಅವರೇ, ವಿಜಯಕುಮಾರ್ ಚಿಟ್ಟಿ ಅವರೇ ಹಾಗೂ ಇವತ್ತು ಎಲ್ಲ ಅಣ್ಣ ತಮ್ಮಂದಿರೇ, ಇವತ್ತು ನಮ್ಗೆ ಭಾಳ ಸಂತೋಷ ಅನಿಸ್ತದೆ. ಯಾಕಂತಂದ್ರೆ ಈ ಕೆಲಸ ಸುಮಾರು 20-30 ವರ್ಷದಿಂದಲೇ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಇಲ್ಲಿ ಸುರಪುರ ತಾಲೂಕಿನಲ್ಲಿರ್ತಕ್ಕಂಥ ಅತಿ ದೊಡ್ಡ ಸಮಾಜ ಯಾವುದಾದ್ರೂ ಅಂದ್ರೆ ಒಂದು ಆಲಮಟ್ಟಿ ಸಮಾಜ, ಎರಡನೇದು ನಮ್ಮ ನಾಯಕ ಸಮಾಜ. ಆದ್ರೆ ಅವ್ರದ್ದಾಗಿ ಇವತ್ತು ಸುಮಾರು 30 ಕೆಲವು ಜನ ಗುಲ್ಬರ್ಗದ ಸೊಸೈಟಿ ಇತ್ತು, ಅದು ಏನೋ ಬಿಡ್ತಿದ್ದವು. ಕೆಲವೊಂದು ಅದು ಹಿಂದೇನಾಗ್ಯದ ನನಗೆ ಗುರುತು ನಾವು ಮುಂದುವರಿಯೋದಾಗಲ್ಲ. ಹಿಂದಿನ ಯೋಚನೆ ಮಾಡೋದು ಹೋಗ್ಬಟ್ರಿ, ಅದು ಏನಾಗ್ಯದು ಕೊಟ್ಟರು ಭಾಳ ದೂರ ಇತ್ತು. ಅದು ನಾವು ಕೊಟ್ಟಿವಿ, ಅದು ಕೆಲವು ಜನ ಕೊಟ್ಟಿದ್ರು. ಅಂದ್ರೆ ಎಜುಕೇಷನ್ಗೆ ಹೋಗೋದ್ರದು. ಈಗ ನಾವು ಏನು ಮಾಡ್ಬೇಕು, ನಮ್ಮದೊಂದು ಚಲೋ ಒಂದು ವಾಲ್ಮೀಕಿ ಸಹಕಾರ ದೇವರಗೋನಾಲ ಕಣದಿ ಬೇಟೆಗಾರ, ದೇವೇಂದ್ರಪ್ಪ ಎಲ್ಲರೂ ಕೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸದಸ್ಯರನ್ನು ಮಾಡಿಕೊಟ್ರಪ್ಪ ಅಂತಂದ್ರೆ ನಾನು ಒಳ್ಳೆ ರೀತಿಯಲ್ಲಿ ಬ್ಯಾಂಕನ್ನು ನಾನು ನಿರ್ಮಾಣ ಮಾಡ್ತೀನಿ. ಎಲ್ಲ ಜನರಿಗೆ